ಹೌದು, ಇವತ್ತು ಬೇರೆ ವೀಕ್ ಆಫು. ಎಲ್ಲಿ ಹೋಗೋದು ಇವತ್ತು? ಬುಧವಾರನ ಗುರುವಾರನ? ಅಲ್ಲ, ಬುಧವಾರನ ಏನು ಮಂಗಳವಾರನ? ಬುಧವಾರನ ಶುಕ್ರವಾರನ ಇವತ್ತು? ಶುಕ್ರವಾರನ ಇವತ್ತು? ಹಾಂ, ಶುಕ್ರವಾರ ಇವತ್ತು. ಒಂದು ನಿಮಿಷ, ಇವತ್ತು ಡೇಟ್ ಏನು? ಓ ಮೈ ಗಾಡ್, ಇವತ್ತು ಮಾರ್ಚ್ 13. ಇವತ್ತು ನಮ್ಮ ಬಾಸ್ ಮೂವಿ ರಿಲೀಸ್ ಆಗ್ತಾ ಇದೆ. ದೇವ್ರೆ, ನನ್ಗೆ ಗೊತ್ತೇ ಆಗಿಲ್ಲ. ನಾನು ಮಾರ್ಚ್ 17 ಅಂದ್ಕೊಂಡಿದ್ದೀನಿ. ಅಯ್ಯೋ, ಇವತ್ತು ಮಾರ್ಚ್ 13 ನಮ್ಮ ಬಾಸ್ ಮೂವಿ ರಿಲೀಸ್ ಆಗ್ತಿದೆ, ಆಕಾಶ್ ಮೂವಿ. ಓ ಮೈ ಗಾಡ್, ನಮ್ಮ ತಮ್ಮ ಹೇಳ್ತಿದ್ದ ಹೋಗ್ಬೇಕಂತ. ಇವತ್ತೇನು ಸದ್ದೇ ಇಲ್ಲ. ಇವತ್ತು 12 ಗಂಟೆ ಆಯಿತು, ಮಧ್ಯಾಹ್ನ 12 ಗಂಟೆ ಆಯಿತು. ಹೋಗೋಣ ಮೂವಿಗಂತ ಏನು ಇಲ್ಲ. ಅವ್ನಿಗೇನು ನೆನಪಿದೆಯೋ ಇಲ್ವೋ? ಹೋಗ್ಬೇಕಂತಿದ್ದು ನಾನು ಒಂದು ವಾರದಿಂದ. ಕೇಳೋಣ, ಹೋಗ್ಬೇಕು ಇವತ್ತು. ನಮ್ಮ ಬಾಸ್ ಮೂವಿಗೆ ಹೋಗ್ಲೇಬೇಕು. ಇವತ್ತು ರಿಲೀಸ್ ಆಗ್ತಿದೆ ನಮ್ಮ ಬಾಸ್ ಮೂವಿ ಆಕಾಶ್. ಎಸ್. ಸೊ ನಮ್ಮ ತಮ್ಮನ ಕರೆಯೋಣ, ಹೋಗ್ಲೇಬೇಕು ಇವತ್ತು. ಅವನಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ವಾರದಿಂದ ಹೇಳ್ತಿದ್ದ ಹೋಗ್ಬೇಕಂತ. ನೋಡೋಣ. ನಿಖಿಲ್ ಏನು ಹ್ಞೂ ಅಂತಿಲ್ಲ, ಏನು ಮಾಡೋದು? ಇವನು ಎದ್ದಿದ್ದಾನೋ ಇಲ್ಲೋ ಗೊತ್ತಿಲ್ಲ, ಯಾವ ನೆಶೆದಲ್ಲಿ ಇರ್ತಾನೋ ಗೊತ್ತಿಲ್ಲ. ಫಸ್ಟ್ ಹೋಗ್ಬೇಕು, ಬಾ ನೋಡೋಣ ಏನು ಮಾಡ್ತಾನೆ ಪುಣ್ಯಾತ್ಮ. ನೋಡಿ ಗೈಸ್, ಅವತ್ತು ಒಂದು ವಾರದಿಂದ ಮೇಲೆ ಹೇಳ್ತಿದ್ದ ಹೋಗ್ಬೇಕು ಅಂತ. ನಮ್ಮ ಆಕಾಶ್ ಮೂವಿಗೆ ಹೋಗ್ಬೇಕು ಅಂತಿದ್ದ, ನಮ್ಮ ಬಾಸ್ ಮೂವಿಗೆ. ನೋಡಿ ಇನ್ನು ಏನು ಮಾಡ್ತವನೆ ಅಂತ ಹೇಳಿದ್ದವನೇ. ನೋಡಿ ಏನು ಮಾಡ್ತವನೆ. ಇವತ್ತು ವೀಕ್ ಆಫ್ ಇಟ್ಕೊಂಡು ಹೋಗೋಣ ಮೂವಿಗೆ ಅಂದ್ಬಿಟ್ಟು ಇವಾಗ ಕುತ್ಕೊಂಡು ಏನು ಮಾಡ್ತೀವಿ ನೋಡಿ ಗೈಸ್. ನೋಡಿ ನಿಖಿಲ್ ಏನ್ ದಿನ ಹೇಳು, ನೆನ್ಪು ಮಾಡ್ಕೊ. ಇವತ್ತ ಪ್ರತಿದಿನ ಒಂದೇ ದಿನ ಇರುತ್ತೆ. ನೆನ್ಪು ಮಾಡ್ಕೊ, ಇವತ್ತು ತುಂಬಾ ಮುಖ್ಯವಾದ ದಿನ. ಇವತ್ತು ಫ್ರೈಡೆ ಅಲ್ಲ? ಫ್ರೈಡೆ ಅಂತ ಗೊತ್ತಪ್ಪ, ಇವತ್ತು ವೀಕ್ ಆಫ್ ಅಂತ ಗೊತ್ತು. ನೀನ್ ಹೇಳ್ತಲ್ಲ ವೀಕ್ ಆಫ್ ಅಲ್ಲಿ ಎಲ್ಲ ಹೋಗ್ಬೇಕಂತ ಇವತ್ತು. ಸರಿ ಆಯ್ತು, ಇವತ್ತು ಏನ್ ದಿನ ಅಂತ ನೆನ್ಪಾದಾಗ ಮಾಡ್ಕೋ. ಫ್ರೈಡೆ ಅಂತ ಗೊತ್ತು, ಮಾರ್ಚ್ 13 ಅಂತ ಗೊತ್ತು. ಇವತ್ತು ತುಂಬಾ ಮುಖ್ಯವಾದ ದಿನ. ಅವತ್ತಿನ ಹೇಳ್ತಿದ್ದಲ್ಲ ಹೋಗ್ಬೇಕಂತ. ಎಲ್ಲಿ ಹೋಗ್ಬೇಕು? ಜಸ್ಟ್ ರಿಮೈಂಡ್. ನೀನ್ ಹೇಳ್ತಿದ್ದಲ್ಲ ಹೋಗ್ಬೇಕಂತ. ಇವತ್ತು ನಮ್ ಬಾಸ್ ಮೂವಿ ರಿಲೀಸ್ ಆಗ್ತಿದೆ ಕಣೋ, ಆಕಾಶ್ ಮೂವಿ. ಹೌದಾ? ಯಾಕೆ ಮರ್ತೋಗ್ಬಿಟ್ಟ ನೀನು? ನಮ್ ಬಾಸ್ ಮೂವಿ, ನಿನ್ ಫೇವರೇಟ್ ಹೀರೋ ನಮ್ ಬಾಸ್ ಪುನೀತ್ ರಾಜ್ಕುಮಾರ್ ಮೂವಿ ರಿಲೀಸ್ ಆಗ್ತಿದೆ, ಆಕಾಶ್ ಮೂವಿ. ಹೋಗೋಣ. ಏನ್ ಸೀರಿಯಸ್ನೆಸ್ ಇಲ್ಲ, ಖುಷಿ ಇಲ್ವಾ ನಿನ್ಗೆ? ಎಕ್ಸೈಟ್ಮೆಂಟ್ ಇಲ್ಲ? ಅವತ್ತಿನ ಹೋಗ್ಬೇಕಂತಿಲ್ಲ, ಮುಖದಲ್ಲಿ ಎಕ್ಸೈಟ್ಮೆಂಟ್ ಇಲ್ಲ ನಿನ್ಗೆ? ಸರಿ ಬುಕ್ ಮಾಡಿ ನೀನು. ಇವಾಗ ನೀನ್ ಅಲ್ಲೋಗಿ ನೀನ್ ಟಿಕೆಟ್ ತಗೊಂಡಷ್ಟೇ ತುಳ್ಕೊಂಡು ಹೋಗ್ಬಿಡ್ತಾರ ನಿನ್ನ. ನಮ್ ಬಾಸ್ ಮೂವಿ ಅಂದ್ರೆ ನೀನ್ ಏನ್ ಅನ್ಕೊಂಡಿದ್ಯಾ? ರಿಯಲಿ ವಿ ಆರ್ ಗೋಯಿಂಗ್? ನಿಜ ಹೋಗ್ತಿದೀವಾ? ಕನ್ಸ ಏನಿದು? ಎಷ್ಟು ಗಂಟೆ ಹೋಗೋಣ? ಎಷ್ಟು ಗಂಟೆ ಶೋ ಇದೆ ನೋಡ್ಕೊಂಡು ಹೋಗೋಣ. ಪಕ್ಕನಾ? ಎಲ್ಲೋಗೋಣ? ಇಲ್ಲೆಲ್ಲಿದೆ ಹತ್ರ ಶೋ ನೋಡ್ಕೊಂಡು ಒಂದು 7 ಗಂಟೆ ಪಕ್ಕನಾ? ಪಕ್ಕ ಹೋಗೋಣ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬುಕ್ ಮಾಡು ಬೇಗ. 일본 심어져 버리겠다. I'm scared that you mean head step back up. Say hello. ಉಸ್ತಾದ್ ಅಂತ ಕರೀತಾರೆ. ನಿರ್ಮಾಣದವರು ಕಂಡ್ರೆ ರಕ್ತ ಹತ್ಯೆ ಸ್ವಲ್ಪ ಟೆಂಪೋ ಇನ್ಕ್ರೀಸ್ ಮಾಡ್ರೆ. ಪ್ಲೀಸ್. ನೀವು ಐಶ್ವರ್ಯ ಆಯ್ತಾನೆ ಕನ್ಫ್ಯೂಸ್ ಆಗ್ಬಿಟ್ಟೆ. ಮೇಂಟೈನ್ ಆಗುತ್ತೆ, ಖರ್ಚು ಕಮ್ಮಿ, ಸಸ್ತಾ ಮಾಲ್ ಪಡೋಪನ್ನ. ಮೆನ್ಷನ್ ನಾಟ್. ನಿಮ್ಮ ಹೆಸರು? ಆಕಾಶ್. ಸ್ವೀಟ್ ನೇಮ್. ಥ್ಯಾಂಕ್ಸ್ ಗುರು. ಕರೆಕ್ಟ್.
ನಾನು ಡ್ರೈವಿಂಗ್ ಕಲಿಯಕ್ಕೆ ಎಷ್ಟು ದಿನ ಆಗ್ಬೋದು? ಜನರಲ್ ಆಗಿ ಲೇಡೀಸ್ಗೆ 1 ತಿಂಗಳು ಸಾಕು, ಆದ್ರೆ ನೀವೊಂದು 2 ತಿಂಗಳು ಬೇಕಾಗುತ್ತೆ. 2 ತಿಂಗಳ ಯಾಕೆ? ನಿನಗೆ ಲೂಸ್ ಎಲ್ಲ ಚೆನ್ನಾಗಿ ಕಾಣಿಸಲ್ಲ, ಲಕ್ಷ್ಮಣ ಜಡೆ ಹಾಕೋಬಾರ್ದಾ? ನನಗೆ ಲೂಸ್ ಆಗಿದ್ರೇನೆ ಇಷ್ಟ. ನೀನು ಲೂಸೇ, ಅಟ್ಲೀಸ್ಟ್ ನೀನು ಹೇರಾರು ಟೈಟ್ ಆಗಿರಿ ಅಂತ ಹೇಳಿದೆ. ನಿಧಾನ, ಸ್ವಲ್ಪ ಮೆತ್ತಿಗೆ. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಏನೋದಿದ್ಯಾ? 7ನೇ ಕ್ಲಾಸ್ 7 ಸಲ ಫೇಲ್. ತಲೆ ಕೆಡಿಸ್ಕೊಳ್ತಾರೆ ಗೌರ್ಮೆಂಟ್. ನಿನ್ ಸಾವು ಬಗ್ಗೆ ತಲೆ ಕೆಡಿಸ್ಕೊಳುತ್ತಾ? ಇನ್ನೇನು ತಲೆ ಕೆಡಿಸ್ಕೊಂತಾರೆ? ಗೌರ್ಮೆಂಟ್ ನಮ್ಗೆ ಕೆಲಸ ಕೊಡ್ಬೇಕು. ನಿನ್ಗೊಂದು ವಿಷಯ ಹೇಳ್ತೀನಿ ಕೇಳು. ನೀನೊಂದು ಅಂಗಡಿಗೆ ಹೋಗ್ತೀಯ, ಟಿವಿ ಫ್ರಿಡ್ಜ್ ತಗೊಂತೀಯ, ಅದಕ್ಕೆ 3 ವರ್ಷ ಗ್ಯಾರಂಟಿ ಕೊಡ್ತಿರ್ತಾನೆ. ಹೌದು. ಅದೇ ರೀತಿ ನೀನು ಓದಿದಕ್ಕೆ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ನಿನ್ನ ಗ್ಯಾರಂಟಿ ಕೊಟ್ಟಿದ್ಯಾ? ಇಲ್ಲ ತಾನೆ? ಅವ್ರು ಕೊಡೋ ಸರ್ಟಿಫಿಕೇಟ್ ನೀ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತ ಬರೆದು ನೀ ಎಷ್ಟು ಬುದ್ಧಿವಂತ ಅಂತ ಹೇಳ್ತಾರೆ ಅಷ್ಟೇ. ಅಷ್ಟೇ ಆದ್ರೆ ನಾವೇ ಹೋಗ್ಬೇಕು. ಬುದ್ಧಿ ಬೆಳೆಸ್ಕೊಳಕ್ಕೆ ಆ ಬುದ್ಧಿನ ಬಂಡವಾಳ ಮಾಡ್ಕೊಂಡು ಬದುಕು ಸಾಗಿಸೋನೆ ನಿಜವಾದ ಬುದ್ಧಿವಂತ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ವಿದ್ಯಾವಂತರು ಏನೇನು ಕೆಲಸ ಮಾಡ್ತಿದ್ದಾರೆ ಗೊತ್ತಾ? ಹಾಗಂತ ನಾವು ಕುರಿ ಮಾಡ್ಬೇಕಾ? ತಪ್ಪೇನು? ನಾನು BA ಓದಿದ್ದೀನಿ ಗೊತ್ತಾ? ನಾನು MA ಓದಿದ್ದೀನಿ. ನನಗೆ ಕೆಲಸ ಸಿಕ್ಕಿಲ್ಲ ಅಂತ ನಾನು ಸುಮ್ಮನಿದ್ದೀನ? ನಾನು ವಿಡಿಯೋಗ್ರಫಿ ಮಾಡ್ತೀನಿ, ಕಾರ್ ಡ್ರೈವಿಂಗ್ ಮಾಡ್ತೀನಿ, ಹಾಗೆ ಏನೋ ಮಾಡ್ತೀನಿ. ಹಾಗೆ ನೀನೇನಾದ್ರೂ ಮಾಡು, ಅದ್ರ ಜೊತೆ ಕೆಲಸಕ್ಕೂ ಟ್ರೈ ಮಾಡು. ನೀನ್ ಸತ್ರೆ ಯಾವನು ತಲೆ ಕೆಡ್ಸ್ಕೊಳ್ಳಲ್ಲ. 2 ನಿಮಿಷ ನೋಡ್ತಾರೆ, ಮನೆಗೆ ಹೋಗ್ತಾರೆ. ಯಾವತ್ತಾದ್ರೂ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ಯಾ? ಕಷ್ಟನೋ ಸುಖನೋ ಜೀವನದಲ್ಲಿ ಯಾವಾಗಲೂ ನಗ್ನಗ್ತಾ ಇರಬೇಕು. ಏನೇ ಬಂದ್ರು ಎದುರಿಸಿ ನಿಲ್ಬೇಕು. ಅವನೇ ನಿಜವಾದ ಗಂಡಸು. ನೋಡು, ಆಕಾಶ್ ಸತ್ತಿಲ್ಲ. ಹೌದಮ್ಮ, ಈಗ ತಾನೇ STD ಬೂತಲ್ಲಿ ಫೋನ್ ಮಾಡಿ ಹೋಗೋದನ್ನ ನನ್ನ ಕಣ್ಣಲ್ಲಿ ನಾನು ನೋಡಿದೆ. ಹಲೋ ಹಲೋ ಆಶಾ, ನಾನು ನಂದಿನಿ. ನಂದಿನಿ, ಯಾಕಾಗ್ಲೇ ಮಾತಾಡ್ಲಿಲ್ಲ? ಆಕಾಶ್ ನಿಮ್ಗೆ ಈಗ ಫೋನ್ ಮಾಡಿದ್ದ? ಹೌದು, ಇವಾಗ ಜಸ್ಟ್ ಮಾಡಿದ್ದ. ಮಾತು ನೀನೆ, ಮನಸ್ಸೆಲ್ಲ ನೀನೆ, ನನ್ನೊಳಗೆ ತುಂಬ ನಿನ್ನ ಪ್ರೀತಿ ತಾನೆ. ನೀನು ಇರದ ಮೇಲೆ ಹೇಗೆ ಅಲ್ಲಿ ನಾಯೇ ಜಾಣೆ. ನೀನೇ ನೀನೆ, ನನಗೆಲ್ಲ ನೀನೆ, ಮಾತು ನೀನೆ, ಮನಸ್ಸೆಲ್ಲ ನೀನೆ. ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ನಾ ಕಾಯುವೆ. ಕಲ್ಲಾಗಲಿ ಮುಳ್ಳಾಗಲಿ ದಿನ ಬದುಕಲಿ ಬೆಳಕಾಗುವೆ. ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀಡಬೇಕು. ಇನ್ನು ನನ್ನ ಈ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು. ನೀನೇ 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 ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೆ. ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೆ. ನೀನು ಎದ ಮೇಲೆ ಹೇಗೆ ಇರಲಿ ನಾಯೇ ಜಾಣೆ. ನೀನೇ ನೀನೇ ಮಾತು ನೀನೇ. ತಾಳಿ ಕೆಡ್ಸೆ. ಆಕಾಶ್, ಏನು? ತಾಳಿ ಕಟ್ಟು ನೀನ್ ತಾನೆ. ಓಹ್ ಸಾರಿ ಅಭ್ಯಾಸ ಬರ. ಅವನ್ ನೀತೆಗೆ ತಗೊಳ್ಳಿ, ಹಣ ಬದಲಾಯಿಸ್ಬಿಡಿ. ಕಂಗ್ರಾಟ್ಸ್. ಯಾಕೆ? ನಿಮ್ಮ ಆಸೆ ಪ್ರಕಾರ ನಮ್ಮ ಅಣ್ಣನೇ ಮದುವೆ ಆಗ್ತಿದಲ್ಲ, ಅದಕ್ಕೆ. ನಿನ್ನ ಆಸೆ ಪ್ರಕಾರ ನಿಮ್ಮ ಅಣ್ಣನ ಮದುವೆ ಜೊತೆ ನಿಮ್ ಮದುವೆನೂ ಆಗ್ತಿದೆ. ಸೊ ನೀನ್ ಎಕ್ಸಿಟ್, ನಾನು ಎಂಟ್ರಿ. ತಗೊಳ್ಳಿ, ನಾಳೆ ತಗೊಳ್ಳಿ, ನೀವು ತಗೊಳ್ಳಿ. ಒಂದ್ ನಿಮಿಷ. ಯಾಕಾಕಾಶ್, ಏನಾಯ್ತು? ನಿನ್ಗೊಂದು ವಿಷಯ ಹೇಳ್ಬೇಕಾಗಿತ್ತು, ಮರ್ತ್ಬಿಟ್ಟಿದ್ದೆ. ಏನದು? ಐ ಲವ್ ಯು. ಸದ್ಯ ಈಗ್ಲಾದ್ರೂ ಹೇಳಿದೆಯಲ್ಲ, ಮಕ್ಕಳಾದ್ಮೇಲೆ ಹೇಳಿಲ್ವಲ್ಲ.